ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಮಗನ ಬಗ್ಗೆನೇ ಬಾಯಿಗೆ ಬಂದಾಗ ಮಾತಾಡ್ತಿದ್ದೆ, ಏನಾಯಿತು ಅಂತ ಮೊದಲು ಹೇಳು ಅಂತಾರೆ ಚಂದ್ರಕಾಂತ್. ನಿನ್ನ ಮಗ ಇದ್ದಾನಲ್ಲ, ಇವನು ನನ್ನ ಮಗನಿಗೆ ಹುಡುಗರನ್ನ ಕಳಿಸಿ ಹೊಡಿಸಿದ್ದಾನೆ. ನೀವು ಇಂಥ ನೀಚ ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ನಿಮ್ಮ ಮಗ ಮಾಡಿರೋ ಕಚ್ಚಡ ಕೆಲಸಕ್ಕೆ ನಿಮ್ಮ ಒಬ್ಬೊಬ್ಬರನ್ನು ಬಾಳೆ ಕಂಬದ ಥರ ಕತ್ತರಿಸಿ ಹಾಕಬೇಕು ಅನ್ನಿಸ್ತಿದೆ. ನೀವು ನನಗೆ ಎಷ್ಟು ಅವಮಾನ ಬೇಕಿದ್ರು ಮಾಡಿ, ಅಥವಾ ನನ್ನ ಕಪಾಲಕ್ಕೆ 4 ಏಟು ಬಾರಿಸ್ತೀರಾ ಬಾರಿಸಿ, ಸುಮ್ಮನೆ ಇರ್ತೀನಿ. ಆದರೆ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಸಲ ನಮ್ಮ ಯಜಮಾನ್ರ ತಂಟೆಗೂ ನನ್ನ ಮಕ್ಕಳ ತಂಟೆಗೂ ಬಂದರೆ ಅಣ್ಣಂದಿರು ಅಣ್ಣನ ಮಕ್ಕಳು ಅಂತ ನೋಡಲ್ಲ, ಸಿಗ್ದು ತೋರಣ ಕಟ್ಬಿಡ್ತೀನಿ ಅಂತಾರೆ ಗಿರಿಜಾ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಒಂದು ಹೆಂಗ್ಸ್ ಅನ್ನೋದನ್ನು ಮರೆತು ತುಂಬಾ ಮಾತಾಡ್ತಿದ್ದೀರಾ ಅಂತಾನೆ ಶ್ರೀಕಂಠ. ಏನೋ ಹೆಂಗ್ಸು ಅಂತ ತುಚ್ಛವಾಗಿ ಮಾತಾಡ್ತಿದ್ಯಾ, ಈ ಕೈಗೆ ತುತ್ತು ತಿನ್ಸೋಕ್ಕೂ ಬರುತ್ತೆ, 4 ತದ್ಕೋಕ್ಕೂ ಬರುತ್ತೆ ಅಂತಾರೆ ಗಿರಿಜಾ. ಹೌದು, ನಾನೇ ನಿಮ್ಮ ಮಗನ್ನ ಹೊಡೆದಿದ್ದು. ಏನಿವಾಗ ಯಾರನ್ನ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಾನೆ ಶ್ರೀಕಂಠ. ಅದು ನಿನ್ನ ಭ್ರಮೆ. ಇವತ್ತು ನನ್ನ ಮಕ್ಕಳು ನಿನ್ನ ಹೊಡೆದು ಸುಮ್ಮನೆ ಬಿಟ್ಟಿದ್ದಾರೆ ಅಂದರೆ ಅದು ಅವ್ರು ನನ್ನ ಮೇಲಿಟ್ಟಿರೋ ಗೌರವ. ನಾನು ಈಗಲೂ ಒಂದೇ ಒಂದು ಮಾತು ಹೇಳಿದರೆ ನಿನ್ನ ಕಾಪಾಡೋಕ್ಕೆ ಆ ದೇವರೇ ಬರಬೇಕಾಗುತ್ತೆ. ಇಷ್ಟಕ್ಕೂ ಏನೋ ನಿನ್ನ ಸಮಸ್ಯೆ? ಕಂಡಲ್ಲಿ ನನ್ನ ಮಗ ವಲ್ಲಭನ ಯಾಕೋ ಹೊಡಿತಿದ್ಯಾ? ಒಂದು ಕೈಯಿಂದ ಚಪ್ಪಾಳೆ ತಟ್ಟೋಕ್ಕೆ ಆಗಲ್ಲ, ತಪ್ಪು ನಿಮ್ಮ ಮಗಳಿಂದನೂ ಆಗಿದೆ. ಹಾಗಂತ ನಿಮ್ಮ ಮಗಳಿಗೆ ನಮ್ಮ ಮನೇಲಿ ನಾವು ಶಿಕ್ಷೆ ಕೊಟ್ಟಿದ್ವಾ? ಸೊಸೆ ಅಂತ ಒಪ್ಪಿ ಮನೆಗೆ ಸೇರಿಸ್ಕೊಂಡು ಸ್ವಂತ ಮಗಳಾಗಿ ನೋಡ್ಕೋತಿಲ್ವಾ? ನಿಮಗಂತೂ ಅಷ್ಟು ದೊಡ್ಡ ಮನಸ್ಸಿಲ್ಲ. ಕಡೆ ಪಕ್ಷ ಮನುಷ್ಯತ್ವನಾದರೂ ಮರಿಬೇಡಿ. ಇನ್ನೊಂದು ಸಲ ನನ್ನ ಮಗನಿಗೆ ಹೀಗೆ ಹೊಡೆಯೋದು ಬಡಿಯೋದು ಇಟ್ಕೊಂಡ್ರೆ ಹುಷಾರ್ ಅಂತ ಗಿರಿಜಾ ನಂದನ್ನ ನೋಡಿರಿ. ಆ ಶ್ರೀಕಂಠು ನಮ್ಮ ವಲ್ಲಭನ ಹೇಗೆ ಹೊಡೆದಿದ್ದಾನೆ ಗೊತ್ತಾ ರೀ? ಒಂದು ಸಲ ಬನ್ನಿ ವಲ್ಲಭನ ನೋಡ್ರಿ ಅಂತಾರೆ ಗಿರಿಜಾ. ನಂದನ್ ಒಳಗೆ ಹೋಗ್ತಾರೆ. ರೀ ಏನ್ರಿ ನೋಡ್ತಾ ನಿಂತಿದ್ದೀರಾ? ಆ ಗಿರಿಜಾ ನಿಮ್ಮನ್ನ ಶ್ರೀಕಂಠನ ಭಾವನ ಬಾಯಿಗೆ ಬಂದಾಗ ಬೈತಾ ಹೋಗ್ತಾ ಇದ್ದಾಳೆ, ಸುಮ್ಮನೆ ನಿಂತಿದ್ದೀರಲ್ಲ, ಬೈರಿ ಅವಳನ್ನ ಅಂತಾರೆ ಇಂದಿರಾ. ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಒಳಗೆ ಹೋಗ್ತಾರೆ. ಎಲ್ಲರೂ ಹೋಗ್ತಾರೆ. ಈಚೆ ಗಿರಿಜಾ, ನೋಡ್ರಿ ನಿಮ್ಮ ವಲ್ಲಭನ ಹೇಗೆ ಹೊಡೆದಿದ್ದಾನೆ ನೋಡ್ರಿ. ಅಲ್ಲ, ರಕ್ತ ಬರುವಾಗ ಹೊಡೆದಿದ್ದಾರಲ್ಲ, ಮನುಷ್ಯತ್ವ ಇಲ್ವಾ ಅವರಿಗೆ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಅದಕ್ಕೆ ಅವರಿಗೆ ಇವತ್ತು ಹೋಗಿ ಬಾಯಿಗೆ ಬಂದಾಗ ಬೈದು ಬಂದಿದ್ದೀನಿ. ನನ್ನ ಮಕ್ಕಳ ತಂಟೆಗೆ ಬರಬಾರ್ದು, ಹಾಗೆ ಮಾಡಿದ್ದೀನಿ ಅಂತಾರೆ ಗಿರಿಜಾ. ಮಾಧವ, ಇದಕ್ಕೋಸ್ಕರ ನೀನು ಆಫೀಸ್ ಕೆಲಸ ಬಿಟ್ಟು ಬಂದ್ಯಾ ಅಂತಾರೆ ನಂದನ್. ಅಪ್ಪ, ಅದು ನಾನು ಕೆಲಸ ಮುಗಿಸಿನೇ ಬರ್ತಿದ್ದೆ, ಅಷ್ಟರಲ್ಲಿ ಫೋನ್ ಬಂತು ಅಂತಾನೆ ಮಾಧವ. ಏನೇ ಬರಲಿ, ಇನ್ಮೇಲೆ ನೀನು ಬೇಡದೇ ಇರೋ ವಿಷಯಕ್ಕೆ ಕೆಲಸ ಬಿಟ್ಟು ಬರೋ ಅವಶ್ಯಕತೆ ಇಲ್ಲ, ಆಯ್ತಾ ಅಂತಾರೆ ನಂದನ್. ಸರಿಯಪ್ಪ ಅಂತ ಮಾಧವ ಹೋಗ್ತಾನೆ. ಸುಂದ್ರ, ಅಂಗಡಿಲಿ ಕೆಲಸ ಇಲ್ವಾ ನಿನಗೆ? ಹಾಕ್ತೀನಿ ನೋಡು, ಹೋಗೋ ಅಂತಾರೆ. ಸುಂದ್ರ ಹೋಗ್ತಾನೆ. ರೀ ಏನ್ರಿ ಅದು? ವಲ್ಲಭ ಇಷ್ಟೆಲ್ಲ ಗಾಯ ಆಗೋ ತರಹ ಹೊಡ್ಸ್ಕೊಂಡು ಬಂದಿದ್ದಾನೆ, ಆಫೀಸು ಅಂಗಡಿ ಇದೇ ಮುಖ್ಯ ಆಯಿತಾ? ವಲ್ಲಭ ನಿಮಗೆ ಮುಖ್ಯ ಅನಿಸ್ತಿಲ್ವಾ? ಅವನಿಗೆ ಆಗಿರೋ ಗಾಯ ಕಾಣಿಸ್ತಿಲ್ವಾ ಅಂತಾರೆ ಗಿರಿಜಾ. ಕಾಣಿಸ್ತಿಲ್ಲ ಗಿರಿಜಾ, ಹೆತ್ತ ಅಪ್ಪ ಅಮ್ಮನ ನೋವು ಅವರಿಗೆ ಕಾಣಿಸೋದಿಲ್ಲ ಅಂದಮೇಲೆ ನನಗೆ ಯಾಕಿದೆಲ್ಲ ಕಾಣಿಸುತ್ತೆ? ಅವನೇ ಹೇಳಿದಾನಲ್ಲ, ಯಾರಾದರೂ ಬಂದು ಅವನ ಬಗ್ಗೆ ಕೇಳಿದರೆ ಮಗನೇ ಅಲ್ಲ ಅಂತ ಹೇಳಿಬಿಡಿ ಅಂತ. ಅಂಥದ್ರಲ್ಲಿ ನಾನು ಹೋಗಿ ಅವ್ರ ಸೇವೆ ಮಾಡಿದರೆ ಅವರಿಗೆ ಇಷ್ಟ ಆಗುತ್ತಾ ಹೇಳು? ಮಕ್ಕಳು ದೊಡ್ಡವರಾದ ಮೇಲೆ ಅವರಿಗೆ ಸ್ವಾತಂತ್ರ್ಯ ಕೊಟ್ಬಿಡ್ಬೇಕು, ಅವ್ರಿಗೆ ಏನೇ ಆದರೂ ನಾವು ಪ್ರಶ್ನೆ ಮಾಡಬಾರ್ದು ಅಂತಾರೆ ನಂದನ್. ಸಾಕು ರೀ, ಯಾಕ್ರಿ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಆಡ್ತಾ ಇರೋ ಒಂದೊಂದು ಮಾತು ನನಗೆಷ್ಟು ನೋವು ಕೊಡ್ತಿದೆ ಅಂದರೆ ಪಾಪ ಆ ವಲ್ಲಭನಿಗೆ ಇನ್ನೆಷ್ಟು ನೋವು ಆಗ್ತಾ ಇರಬೇಕು ಹೇಳಿ ಅಂತಾರೆ ಗಿರಿಜಾ. ಹೊರಗಡೆ ಆಗೋ ಗಾಯಕ್ಕೆ ಮುಲಾಮಿದೆ, ಒಳಗಡೆ ಆಗೋ ಗಾಯಕ್ಕೆ ಮುಲಾಮಿಲ್ಲ. ಅಂಗಡಿಗೆ ಹೋದವನು ಬುಕ್ ಮರ್ತಿದ್ದೀನಿ ಅಂತ ವಾಪಸ್ ಬಂದೆ ಅಷ್ಟೇ, ನನಗೆ ತುಂಬ ಕೆಲಸ ಇದೆ, ತಲೆ ತಿನ್ಬೇಡ ಅಂತ ನಂದನ್ ಹೋಗ್ತಾರೆ. ವಲ್ಲಭ, ನೀನೇನು ಬೇಜಾರು ಮಾಡ್ಕೋಬೇಡ ಕಂದ, ನಿಮ್ಮ ಅಪ್ಪ ಕೋಪದಲ್ಲಿ ಮಾತಾಡ್ತಿದ್ದಾರೆ ಅಂತಾರೆ ಗಿರಿಜಾ. ಅಮ್ಮ, ಅಪ್ಪನ ಕೋಪ ಯಾಕೆ ಅಂತ ನನಗೆ ಅರ್ಥ ಆಗ್ತಿದೆ ಅಮ್ಮ, ನಿನ್ನ ಕಣ್ಣಲ್ಲಿ ಈ ನೀರು ನನಗೆ ಅರ್ಥ ಆಗ್ತಿಲ್ಲ ಅಂತ ವಲ್ಲಭ ಅಲ್ಲಿಂದ ಎದ್ದು ಹೋಗ್ತಾನೆ. ಈಚೆ ಅಜ್ಜಿ, ಶ್ರೀಕಂಠ, ಏನು ನೀನು ಅತಿರೇಕ? ಯಾಕೋ ವಲ್ಲಭಂಗೆ ಹೊಡೆದಿದ್ದು ಅಂತಾರೆ. ನೀನು ಸುಮ್ಮನೆ ರಜ್ಜಿ, ಏನು ಮಾಡಬೇಕು ಅಂತ ನನಗೆ ಗೊತ್ತು, ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡ ನೀನು ಅಂತಾನೆ ಶ್ರೀಕಂಠ. ಆಗ ಸೂರ್ಯಕಾಂತ್ ಅವನ ಕೆನ್ನೆಗೆ ಬಾರಿಸ್ತಾರೆ. ದೊಡ್ಡಪ್ಪ ಅಂತಾನೆ ಶ್ರೀಕಂಠ. ಏನೋ ದೊಡ್ಡಪ್ಪ, ನಾನು ಅವತ್ತಿನಿಂದ ನೋಡ್ತಾನೆ ಇದ್ದೀನಿ, ಎಡವಟ್ಟು ಮೇಲೆ ಎಡವಟ್ಟು ಮಾಡ್ಕೊಂಡು ಸಾಯ್ತಾನೆ ಇದೆಯಾ. ಅವತ್ತು ನೋಡಿದರೆ ಗಣೇಶ ಹಬ್ಬದಲ್ಲಿ ದುಡ್ಡು ಕದ್ದು ಮರ್ಯಾದೆ ತೆಗೆದೆ, ಇವತ್ತು ನೋಡಿದರೆ ಆ ವಲ್ಲಭಂಗೆ ಹೊಡೆದು ನನ್ನ ಮುಂದೆ ಮಾತಾಡೋಕ್ಕೆ ಹೆದರ್ತಾ ಇದ್ದ ಗಿರಿಜಾ ಕೂಗಿ ಬೈದು ಅವಮಾನ ಮಾಡೋ ಹಾಗೆ ಮಾಡಿಬಿಟ್ಟಿಯಲ್ಲೋ ಅಂತಾರೆ ಸೂರ್ಯಕಾಂತ್. ವಲ್ಲಭ ನನ್ನ ತಂಗಿನ ಓಡಿಸ್ಕೊಂಡು ಹೋಗಿ ಮದುವೆ ಆದ, ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ? ಒಡವೆನೆಲ್ಲ ನುಂಗಿ ನೀರು ಕುಡಿದ್ರು ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ನಿನ್ನೆವರೆಗೂ ನಮ್ಗಳ ಜೊತೆ ಇದ್ದ ಅಮೂಲ್ಯ ಈಗ ಅವ್ರ ಮನೆಗೆ ಹೋಗಿ ಕಣ್ಣೀರು ಹಾಕ್ತಿರ್ತಾಳೆ, ಅದನ್ನು ನೆನೆಸ್ಕೊಂಡ್ರೆ ಕೋಪ ಬರದೇ ಇರುತ್ತೆ ದೊಡ್ಡಪ್ಪ ಅಂತಾನೆ ಶ್ರೀಕಂಠ. ಮುಚ್ಚೋ ಬಾಯಿ, ಯಾವಳು ನಿನ್ನ ತಂಗಿ? ಅವನ ಜೊತೆ ಓಡಿ ಹೋದ ತಕ್ಷಣ ಅವಳು ನನ್ನ ಮಗಳಲ್ಲ ಅಂತ ಹೇಳಲಿಲ್ವ ನಾನು? ನನ್ನ ಮಗಳೇ ಅಲ್ಲ ಅಂದಮೇಲೆ ನಿನಗೆ ಹೇಗೋ ತಂಗಿ ಆಗ್ತಾಳೆ? ಯಾವಳು ಯಾವನ ಜೊತೆಗೆ ಓಡಿ ಹೋದರೆ ಅದಕ್ಕೂ ನಮಗೂ ಏನೋ ಸಂಬಂಧ? ಅವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ ಬಿಡು, ಇನ್ನೊಂದು ಸಲ ಈ ರೀತಿ ಅತಿರೇಕ ಮಾಡಿಕೊಂಡ್ರೆ ಹುಷಾರ್ ಅಂತ ಸೂರ್ಯಕಾಂತ್ ಹೋಗ್ತಾರೆ. ಅರ್ಥ ಆಯ್ತೇನೋ? ಇನ್ನೊಂದು ಸಲ ಈ ಥರ ಕೆಲಸ ಮಾಡಿದರೆ ಅಣ್ಣ ಹೊಡೆದು ಬುದ್ಧಿ ಹೇಳಿದ್ದಾರೆ, ನಾನು ಸಾಯಿಸ್ಬಿಡ್ತೀನಿ ಅಂತ ಚಂದ್ರಕಾಂತ್ ಹೋಗ್ತಾರೆ. ಆಗ ಇಂದಿರಾ, ಏನತ್ತೆ ಅದು? ನಿಮ್ಮ ಮಗ ನನ್ನ ಮಗನ ಮೇಲೆ ಕೈ ಮಾಡಿದರೆ ಸುಮ್ಮನೆ ನೋಡ್ತಿದ್ದೀರಾ ಅಂತಾರೆ. ನನ್ನ ಮಗ ನಿನ್ನ ಮಗನ ಮೇಲೆ ಕೈ ಮಾಡಿದೆ ಯಾಕೆ ಹೇಳು? ಇವನು ವಲ್ಲಭನ ಮೇಲೆ ಕೈ ಮಾಡಿದ್ದಕ್ಕೆ ತಾನೆ ಅಂತಾರೆ ಅಜ್ಜಿ. ಶ್ರೀಕಂಠ ವಲ್ಲಭನ ಮೇಲೆ ಕೈ ಮಾಡಿದ್ದು ತಂಗಿ ಮೇಲಿನ ಮಮಕಾರದಿಂದ ತಾನೆ ಅಂತಾರೆ ಇಂದಿರಾ. ಹೌದು ಕಣೆ, ತಂಗಿ ತಂಗಿ ಅಂತಿದ್ದಾನಲ್ಲ, ಇವನು ತಂಗಿ ಗಂಡ.
ಇವನಿಗೆ ಏನಾಗಬೇಕು ಹೇಳು ಅಂತಾರೆ ಅಜ್ಜಿ. ತಂಗಿ ಗಂಡ ಭಾವ ಆಗ್ತಾನೆ, ಆದರೆ ಆ ವಲ್ಲಭ ನಮ್ಗೆ ಯಾರಿಗೂ ಏನೂ ಅಲ್ಲ ಅಂತಾರೆ ಇಂದಿರಾ. ಸುಮ್ಮನಿರಿಂದಿರಾ, ಇವ್ರುಗಳ ದ್ವೇಷಕ್ಕೆ ನೀನು ಸೀಮೆ ಎಣ್ಣೆ ಸುರಿಬೇಡ. ವಲ್ಲಭ ಇವನಿಗೆ ಭಾವ ಆಗಬೇಕು. ಯಾರಾದರೂ ಭಾವಂಗೆ ಹೊಡಿಸ್ತಾರೇನೆ? ನನ್ನ ಮಗ ಮಾಡಿದ್ದು ತಪ್ಪು ಅಂದರೆ ನಿನ್ನ ಮಗ ಮಾಡಿದ್ದು ತಪ್ಪೆ, ನಿನ್ನ ಮಗ ಮಾಡಿದ್ದು ಸರಿ ಅಂದರೆ ಸೂರ್ಯನು ಇವನಿಗೆ ಹೊಡೆದಿದ್ದು ಸರಿನೇ ಅಂತ ಅಜ್ಜಿ ಹೋಗ್ತಾರೆ. ಶ್ರೀಕಂಠ, ನೀನೊಬ್ಬನೇ ತಂಗಿ ಅಂತ ಕುಣಿತಿದ್ಯಾ, ಇಲ್ಲಿ ಯಾರಿಗೂ ನಿನ್ನ ಮೇಲೆ ಕಾಳಜಿ ಪ್ರೀತಿ ಇಲ್ಲ ಕಣೋ, ಯಾಕೆ ಹೀಗೆ ಒದ್ದಾಡ್ಕೊಂಡು ಸಾಯ್ತಿದ್ಯಾ ಅಂತಾರೆ ಇಂದಿರಾ. ನೀನು ಸುಮ್ಮನಿರಮ್ಮ, ನೀನು ಅವ್ರ ಥರನೇ ಮಾತಾಡಬೇಡ, ಮನಸ್ಸಲ್ಲಿ ಉರಿತರ ಬೆಂಕಿ ಇನ್ನೂ ಆರಿಲ್ಲ ಛೆ ಅಂತ ಶ್ರೀಕಂಠ ಹೋಗ್ತಾನೆ. ಈಚೆ ಮೀನಾ ಆಫೀಸಿಂದ ಬರ್ತಾ ಅಮ್ಮನ ನೋಡಿ ಅಮ್ಮು ಅಂತ ಕರೀತಾಳೆ. ಅಕ್ಕ ಅಂತಾಳೆ ಅಮೂಲ್ಯ. ಇದೇನಮ್ಮ ಬೆಳಿಗ್ಗೆ ಹೋಗ್ತಾ ವಲ್ಲಭನ ಜೊತೆ ಹೋಗಿದ್ಯಾ, ಈಗ ನಡ್ಕೊಂಡು ಬರ್ತಿದ್ಯಾ ಅಂತಾಳೆ ಮೀನಾ. ಸುಮ್ಮನಿರಿ ಅಕ್ಕ, ಸ್ವಲ್ಪನಾದರೂ ನೆಮ್ಮದಿಯಾಗಿರೋಣ ಅಂದರೆ ಮತ್ತೆ ಆ ಕಾಡ್ಪಾಪನ ಹೆಸರು ಹೇಳಿ ಮೂಡನೆ ಆಫ್ ಮಾಡ್ತಿದ್ದೀರಲ್ಲ ಅಂತಾಳೆ ಅಮೂಲ್ಯ. ಅವನು ಈಗ ನಿನ್ನ ಗಂಡ ಕಣೆ ಅಂತಾಳೆ ಮೀನಾ. ಅವನ ವಿಷಯ ಬಿಡಿ, ನೀವು ಬನ್ನಿ ಅಂತಾಳೆ ಅಮೂಲ್ಯ. ಆಗ ಶ್ರೀಕಂಠ ಗಾಡೀಲಿ ಬರ್ತಾ ಇರ್ತಾನೆ. ಅಣ್ಣ ಅಂತ ಕರೀತಾಳೆ ಅಮೂಲ್ಯ. ಅವನು ಮಾತಾಡದೆ ಹೋಗ್ತಾನೆ. ಬೇಜಾರು ಮಾಡ್ಕೋಬೇಡ ಅಮ್ಮು, ತವ್ರ ಮನೆಯವರು ಎದುರುಗಡೆ ಬಂದು ಮಾತಾಡಿಸದೆ ಹೋದರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು, ಆದರೆ ಬೇರೆ ದಾರಿ ಇಲ್ಲ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು, ಅದು ಬರೋವರೆಗೂ ನಾವು ಕಾಯಲೇಬೇಕು. ಈಗ ನಾನು ನೀನು ಒಂದೇ ದೋಣಿಲಿದ್ದೀವಿ ಅಮ್ಮು, ನಾವು ಗಟ್ಟಿಯಾಗಬೇಕು. ನೋಡು, 1.5 ತಿಂಗಳಾಯಿತು ನಾನು ನನ್ನ ಅಪ್ಪ ಅಮ್ಮನ ಹತ್ರ ಮಾತಾಡಿ. ನಿನಗಾದರೂ ನಮ್ಮ ಎದುರುಗಡೆ ಮನೆಯೇ ತವ್ರ ಮನೆ, ಅಟ್ಲೀಸ್ಟ್ ಅವರನ್ನಾದರೂ ನೋಡ್ಬೋದು. ಆದರೆ ನಾನು ಅವರನ್ನೂ ನೋಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ನಾನು ಫೋನ್ ಮಾಡಿದರೂ ತೆಗೆಯಲ್ಲ, ಆದರೂ ಮನಸ್ಸು ಗಟ್ಟಿ ಮಾಡಿಕೊಂಡು ನಗ್ತಾ ಇರ್ತೀನಿ. ನೀನು ಅಷ್ಟೇ, ಕಣ್ಣೀರು ಹಾಕಬಾರ್ದು. ನಂತರ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕು, ಸ್ಟ್ರಾಂಗ್ ಆಗಿರಬೇಕು. ಈ ಥರ ಸಪ್ಪೆ ಇರಬಾರ್ದು, ಮುಖ ನಗ್ನಗ್ತಾ ಇರಬೇಕು. ಮನೆಗೆ ಹೋಗೋಣ, ನಿನಗೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀನಿ ಬಾ ಅಮ್ಮು ಅಂತ ಮೀನಾ ಹೋಗ್ತಾಳೆ. ಈಚೆ ರಕ್ಷಾ ವಲ್ಲಭನ ಹತ್ರ, ಅಣ್ಣ ಏನಣ್ಣ ಇದೆಲ್ಲ, ಯಾಕೆ ಈ ಥರ ಮಾಡಿದ್ದಾನೆ? ಶ್ರೀಕಂಠನ ಕೈಕಾಲು ಮುರಿಬೇಕಿತ್ತಣ್ಣ, ಹಿಂಗೆ ಹೊಡೆದಿದ್ದಾನಲ್ಲ, ಅವನೇನು ಮನುಷ್ಯನ ಮೃಗನ ಅಂತಾಳೆ. ಆಗ ಮೀನಾ ಅಮೂಲ್ಯ ಒಳಗಡೆ ಬರ್ತಾರೆ. ವಲ್ಲಭ ಏನಿದು ಅಂತಾಳೆ ಮೀನಾ. ಏನಿದು ಗಾಯ ಅಂತಾಳೆ ಅಮೂಲ್ಯ. ಏನು ಗಾಯನ? ನಮ್ಮ ಅಣ್ಣಂಗೆ ನಿಮ್ಮ ಅಣ್ಣ ಕೊಟ್ಟಿರೋ ದೀಪಾವಳಿ ಗಿಫ್ಟ್ ಇದು, ನೋಡು ಹೇಗೆ ಹೊಡೆದಿದ್ದಾನೆ ಅಂತ. ನೀವಿಬ್ಬರು ಮದುವೆ ಆಗೋದಕ್ಕೆ ಅವನು ಈ ತರಹ ಮಾಡ್ತಿರೋದು. ನಿನ್ನೆ ನೋಡಿದರೆ ನನಗೆ ನೀರೇ ಇವತ್ತು ನೋಡಿದರೆ ನಮ್ಮ ಅಣ್ಣನ ಹಿಂಗೆ ಹೊಡೆದಿದ್ದಾನೆ. ನೋಡು ಅಮೂಲ್ಯ, ಅವನಿಗೆ ಸುಮ್ಮನೆ ಇರೋದಕ್ಕೆ ಹೇಳು, ಇಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ ಅಷ್ಟೇ ಅಂತಾಳೆ ರಕ್ಷಾ. ಅಮ್ಮುಗೆ ಯಾಕೆ ಹೊಯ್ತಾ ಇದೆಯಾ? ಅವನು ಏನು ಮಾಡಿದಾಳೆ ಅಂತಾಳೆ ಮೀನಾ. ಎಲ್ಲ ಇವಳಿಂದನೇ ಅಲ್ವಾ ಅತ್ತಿಗೆ? ಅದೇನು ಮೋಡಿ ಮಾಡಿ ನಮ್ಮಣ್ಣನ ಕಟ್ಕೊಂಡು ಬಂದ್ಲೋ ಗೊತ್ತಿಲ್ಲ. ಮದುವೆ ಆಗಿ ಬಂದಾಗಿಂದ ನಮ್ಮ ಮನಸ್ಸು ಚೂರು ಸರಿಯಿಲ್ಲ, ಅದ್ರ ಮೇಲೆ ಇವಳ ಮನೆಯವ್ರ ಕಾಟ ಬೇರೆ. ಒಂದು ತಿಳ್ಕೊ ಅಮೂಲ್ಯ, ನಿಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ಅಂದರೆ ನಮ್ಮ ಅಣ್ಣನ ಹೊಡೆದೇ ಬರ್ತಾ ಇದ್ದಿದ್ದು. ಅವ್ನು ಸುಮ್ಮನೆ ವಧೆ ತಿಂದು ಬಂದಿದ್ದಾನೆ ಅಂದರೆ ನಿನ್ನ ಮನಸ್ಸಿಗೆ ಬೇಜಾರಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅಮೂಲ್ಯ. ನನಗೆ ಬರ್ತಾ ಇರೋ ಕೋಪಕ್ಕೆ ಅವನ ಮೇಲೆ ಇವಾಗಲೇ ಕಂಪ್ಲೇಂಟ್ ಕೊಡೋಣ ಅನ್ನಿಸ್ತಿದೆ ಅಂತಾಳೆ ರಕ್ಷಾ. ಏನು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಹಾಕ್ತೆ ನೋಡು ಅಮೂಲ್ಯ, ನಿನ್ನ ಅತ್ತಿಗೆ ಈ ಮನೆ ಸೊಸೆ, ಮರ್ಯಾದೆಯಿಂದ ಮಾತಾಡು ಅಂತಾರೆ ಗಿರಿಜಾ. ಆಗ ವಲ್ಲಭ ಹೋಗ್ತಾನೆ. ಈ ಶ್ರೀಕಂಠಂದು ಅತಿ ಆಯಿತು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತಾಳೆ ಮೀನಾ. ಅವನಿಗೆ ನಾನು ಅಂದರೆ ತುಂಬ ಪ್ರೀತಿ ಅಕ್ಕ. ವಲ್ಲಭ ನನ್ನ ಮದುವೆ ಆದ ಅನ್ನೋ ಕೋಪಕ್ಕೆ ಹೀಗೆಲ್ಲ ಮಾಡಿದ್ದಾನೆ ಅನಿಸುತ್ತೆ, ಆದರೂ ಹೀಗೆಲ್ಲ ಮಾಡಬಾರ್ದಿತ್ತಕ್ಕ ಅಂತಾಳೆ ಅಮೂಲ್ಯ ನೀನು ನೊಂದ್ಕೋಬೇಡಮ್ಮ ಅಂತಾರೆ ಗಿರಿಜಾ. ಅಮೂಲ್ಯ ರೂಮಿಗೆ ಬರ್ತಾಳೆ. ವಲ್ಲಭ ಕೂತಿರ್ತಾನೆ. ವಲ್ಲಭ, ತುಂಬ ನೋವಾಗ್ತಿದೆಯಾ? ಡಾಕ್ಟರ್ ಏನು ಹೇಳಿದರು? ಗಾಯ ಎಲ್ಲ ಬೇಗ ವಾಸಿ ಆಗುತ್ತೆ ಅಂತ ಹೇಳಿದ್ರ? ನನ್ನ ಅಣ್ಣ ನಾನು ನಿನ್ನ ಮದುವೆ ಆದೆ ಅನ್ನೋ ಕಾರಣಕ್ಕೆ ಹೀಗೆ ಮಾಡ್ದ ಅನಿಸುತ್ತೆ. ನೀನು ಬೇಜಾರು ಮಾಡ್ಕೋಬೇಡ ವಲ್ಲಭ, ನನ್ನ ಮೇಲಿರೋ ಅತಿಯಾದ ಪ್ರೀತಿಗೆ ಅವನು ಹೀಗೆ ಮಾಡಿದಾನಷ್ಟೇ ಅಂತಾಳೆ ಅಮೂಲ್ಯ. ದಯವಿಟ್ಟು ಕ್ಯೂನಲ್ಲಿ ಬಂದು ಒಬ್ಬೊಬ್ಬರೇ ನನ್ನ ಮುಂದೆ ಅಳೋದನ್ನು ನಿಲ್ಲಿಸಿ, ನನಗೆ ಇರಿಟೇಟ್ ಆಗ್ತಿದೆ. ನಿಜ ಹೇಳಬೇಕು ಅಂದರೆ ನಿಮ್ಮಿಂದ ನಾನು ಅಳಬೇಕು, ಆದರೆ ನಾನೇ ಕಲ್ಬಂಡೆ ಥರ ಇಲ್ವಾ? ಈ ಗಾಯಗಳು ನನಗೆ ನೋವು ಕೊಡ್ತಿಲ್ಲ, ಜೀವನಕ್ಕೆ ಬಿದ್ದಿದೆಯಲ್ಲ ಪೆಟ್ಟು, ಅದು ಜಾಸ್ತಿ ನೋವು ಕೊಡ್ತಿರೋದು. ನಿಮ್ಮಣ್ಣ ನೀನು ಮನೇಲಿಲ್ಲ ಅನ್ನೋ ಬೇಜಾರಿಗೆ ಹೀಗೆ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ಯಲ್ಲ, ಅದು ನಿನ್ನ ಭ್ರಮೆ. ಅವನು ಹೊಡೆಯುವಾಗ ಕೇಳಿದ ಪ್ರಶ್ನೆ ಏನು ಗೊತ್ತಾ? ನಮ್ಮ ಒಡವೆಯಲ್ಲಿ ಅಂತ. ಈಗ ಅರ್ಥ ಆಯ್ತಾ ನಿನಗೆ ಕೊಡೋ ಬೆಲೆ ಎಷ್ಟು ಅಂತ? ಇದೇ ಅವನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ. ನಿನ್ನ ಸುತ್ತ ಇರೋರೆಲ್ಲ ಪ್ರೀತಿಸ್ತಿದ್ದಾರೆ ನಿನ್ನ ಅಂತ ಅಂದ್ಕೊಂಡಿದ್ಯಾ, ಆದರೆ ಯಾರೂ ನಿನ್ನ ಪ್ರೀತಿಸ್ತಿಲ್ಲ. ಆ ಸಿದ್ದು ಪೆದ್ದು ಆದರೂ ಅಷ್ಟೇ, ಆ ಶ್ರೀಕಂಠು ಆದರೂ ಅಷ್ಟೇ. ಪ್ರೀತಿ ವಿಷಯದಲ್ಲಿ ಶಾಪಗ್ರಸ್ತೆ ನೀನು. ನಾನು ಅಷ್ಟು ಸಲ ಸಿದ್ದು ಸರಿಯಿಲ್ಲ ಅಂತ ಹೇಳಿದರು, ಒಂದು ಸಲನೂ ನನ್ನ ಮಾತು ನಿಜ ಇರ್ಬೋದು ಅಂತ ನಿನಗೆ ಅನಿಸ್ಲಿಲ್ಲ. ನನಗೆ ಈ ಗಲಾಟೆ ಏನು ಹೊಸದಲ್ಲ ನನಗೆ. ಇವತ್ತು ಅವನು ಹೊಡೆದಾಗ ಏನು ಮಾಡೋಕ್ಕಾಗದೆ ಸುಮ್ಮನೆ ಇದ್ದೆ. ಮುಂದೇನು ಅಂತ ಒಂಥರ ಬ್ಲ್ಯಾಂಕ್ ಆಗಿದ್ದೆ ನಾನು. ಧರ್ಮರಾಯ ಬಂದು ಬಾರಪ್ಪ ನನ್ನ ಜೊತೆ ಅಂದ್ರೂ ದಯವಿಟ್ಟು ಕರ್ಕೊಂಡು ಬಿಡು ತಂದೆ ಅಂತ ಹೇಳ್ತಿದ್ದೇನೇನು. ಅಷ್ಟರ ಮಟ್ಟಿಗೆ ಜೀವನ ಸಾಕನ್ನಿಸ್ಬಿಟ್ಟಿದೆ ನನಗೆ ಅಂತಾನೆ ವಲ್ಲಭ ಅಂತಾಳೆ ಅಮೂಲ್ಯ. ದಯವಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂತ ವಲ್ಲಭ ಹೇಳ್ತಾನೆ. ಈಚೆ ಅಮೂಲ್ಯ ಮೀನಾ ಹತ್ರ ಗಾಯಕ್ಕೆ ಏನಾದರೂ ಆಯಿಂಟ್ಮೆಂಟ್ ಇದೆಯಾ ಅಕ್ಕ ಅಂತಾಳೆ. ವಲ್ಲಭಂಗೆ ತಗೋ
ಇದು ಗಾಯಕ್ಕೆ ಒಳ್ಳೆಯದು, ಲವಂಗಿ ಹಚ್ಚು ಅಂತ ಮೀನಾ ಆಯಿಂಟ್ಮೆಂಟ್ನ ಕೊಡ್ತಾಳೆ. ಅಕ್ಕ ಪ್ರತಿ ಸಲ ವಲ್ಲಭ ಅಪ್ಪನಿಂದ ಬೈಸ್ಕೊಳ್ಳೋದು, ನನ್ನ ಅಣ್ಣನಿಂದ ಹೊಡ್ಸ್ಕೊಳ್ಳೋದು ಇದೆಲ್ಲ ನೋಡಿ ನನಗೆ ಸಾಕಾಗಿದೆ. ನನ್ನಿಂದ ಅವನು ಯಾಕೆ ಇಷ್ಟೆಲ್ಲ ಹಿಂಸೆ ಪಡಬೇಕು? ಅದಕ್ಕೆ ನಾನು ಸಿದ್ದು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡಿದ್ದೀನಿ. ಆವಾಗ ಅವನು ಸಿಕ್ಕಾಕೋತಾನೆ. ಇಲ್ಲಿ ವಲ್ಲಭ ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ರಿಯಲೈಸ್ ಆಗುತ್ತೆ ಅಲ್ವಾ ಅಕ್ಕ ಅಂತಾಳೆ ಅಮೂಲ್ಯ. ಏನು ಹೇಳ್ತಿದ್ಯಾ ಅಮ್ಮು, ನೀನು ಮದುವೆ ಹಿಂದಿರೋ ರಹಸ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ಅತ್ತೆ ಒದ್ದಾಡ್ತಿದ್ರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಇದರಿಂದ ಎಲ್ಲ ಸತ್ಯ ಹೊರಗೆ ಬರುತ್ತೆ. ಆಗ ಸಿಕ್ಕಾಕೊಳ್ಳೋದು ಸಿದ್ದು ಅಲ್ಲ, ನಮ್ಮ ಅತ್ತೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ. ಸ್ವಲ್ಪ ದಿನ ಈ ವಿಷಯ ಮಾತಾಡ್ತಾರೆ, ಆಮೇಲೆ ಮರ್ತೋಗುತ್ತೆ ಅಂತಾಳೆ ಮೀನಾ. ಸದ್ಯಕ್ಕೆ ಮಾವನ ಹತ್ರನಾದರೂ ಸಿದ್ದು ವಿಷಯ ಹೇಳ್ತೀನಿ, ಆವಾಗ ಮಾವ ವಲ್ಲಭನ ತಪ್ಪು ತಿಳ್ಕೊಳ್ಳಲ್ಲ ಅಂತಾಳೆ ಅಮೂಲ್ಯ. ನೀನು ಸಿದ್ದು ವಿಷಯ ಆಚೆ ತೆಗೆದ್ರೆ ನಿನ್ನ ಮದುವೆ ಮಾಡಿಸಿದ್ದು ಅತ್ತೆ ಅನ್ನೋ ವಿಷಯ ಆಚೆ ಬರುತ್ತೆ. ಆಗ ಅತ್ತೆ ಮಾವನ ಜೀವನ ಹಾಳಾಗುತ್ತೆ ಅಲ್ವಾ? ಬೇಡ ಅಮ್ಮು ಅಂತಾಳೆ ಮೀನಾ. ಸರಿ ಅಕ್ಕ, ಏನೂ ಮಾಡಲ್ಲ ಅಂತ ಅಮೂಲ್ಯ ಹೋಗ್ತಾಳೆ. ನಂತರ ವಲ್ಲಭ ಮೇಲ್ಗಡೆ ಮಲಗಿರುವಾಗ ನಂದನ್ ಬಂದು ಮಗನ ತಲೆ ಸವರಿ ಆಳ್ತಾ ಹೋಗ್ತಾರೆ. ವಲ್ಲಭಂಗೆ ಆಗ ಎಚ್ಚರಾಗಿ ನೋಡಿ ಅಪ್ಪ ಬಂದಿದ್ದು ಗೊತ್ತಾಗಿ ಆಳ್ತಾ ಐ ಆಮ್ ಸಾರಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಂತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.